ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಯಾವ ರೀತಿ ಅಂದ್ರೆ ಇವರು ಅಧಿಕಾರದಲ್ಲಿದ್ದಾಗ ಅವರು ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಅವರ ಅಧಿಕಾರಕ್ಕೆ ಬಂದಾಗ ಇವರು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ. ಇವರಿಬ್ಬರ ಈ ಕಿತ್ತಾಟದ ನಡುವೆ ಜನರಿಗೆ ತಲುಪಬೇಕಾದ ಯೋಜನೆಗಳು ದೇವರಿಗೆ ಪ್ರೀತಿ ಅನ್ನೋ ತರ ಆಗಿರುತ್ತೆ. ಎಂಥದೇ ಒಂದು ಕೆಸರರ ಚಾಟದ ಸ್ಟೋರಿ ಎಲ್ಲಿದೆ. ತುಂಗಭದ್ರಾ ನದಿ ದಂಡೆ ಅಪಾರ ಮರಳು ಸಂಪತ್ತು ಹೊಂದಿರುವ ಜಾಗ. ಹೀಗಾಗಿ ಇಲ್ಲಿ ನಡೆಯುವ ಮರಳುಗಾರಿಕೆ ಮೇಲೆ ಹಿಡಿತ ಸಾಧಿಸಿಕೊಳ್ಳಲು ನಾಮುಂದು ತಾಮುಂದು ಅಂತ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿವೆ. ಈಗಲೂ ಮರಳಿಗಾಗಿ ಕಚ್ಚಾಟ ನಡೀತಾನೇ ಇದೆ. ಮರಳಿಗಾಗಿ ಹಾಲಿ ಮಾಜಿಗಳ ನಡುವೆ ಕಚ್ಚಾಟ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಮರಳಿಗಾಗಿ ಕಚ್ಚಾಟ ಶುರುವಾಗಿದೆ. ಹಾಲಿ ಶಾಸಕ ಡಿಬಿ ಶಾಂತಗೌಡರ ಹಾಗೂ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನಡುವೆ ಮಾತಿನ ಸಮರ ಜೋರಾಗಿದೆ. ಹೊನ್ನಾಳಿ ತಾಲೂಕಿನ ನದಿ ಪಾತ್ರದಲ್ಲಿ 6 ಕಡೆ ಮರಳುಗಾರಿಕೆ ನಡೀತಾ ಇದೆ. ಪ್ರತಿ ಲೋಡ್ ಮರಳಿಗೆ 18,000 ರೂಪಾಯಿಯಂತೆ ಪಡೆದು ಓಪನ್ ಮಾರುಕಟ್ಟೆಯಲ್ಲಿ 40 ರಿಂದ 80 ಸಾವಿರ ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಈ ದುಡ್ಡೆಲ್ಲ ಹಾಲಿ ಶಾಸಕರ ಜೇಬು ಸೇರ್ತಾ ಇದೆ ಅಂತ ರೇಣುಕಾಚಾರ್ಯ ಆರೋಪಿಸಿದ್ದಾರೆ. ಒಂದು ಬಕ್ಸೆ ಮರಳು ಅವ್ರು ಹೇಳ್ತಾರೆ, ಒಂದು ಬಕ್ಸೆ ಮರಳು ನಾನು ಮುಟ್ಟಿಲ್ಲ, ಸತ್ಯನೌದು. ಇದು ಸ್ವಾಗತ ಮಾಡೋಕ್ಕೆ. ಲೂಟಿ ಹೊಡೆಯೋಕ್ಕೆ ಬಕ್ಸೆ ಮರಳು ಸಾಕಾಗತ್ತಾ? ಒಂದು ಬಕ್ಸೆ ಮರಳು ಹೊಡೆದಲ್ಲ ಸ್ವಾಮಿ ನೀವು. ಟ್ರಕ್ಗಳು ದಾವಣಗೆರೆ ಒಬ್ಬ ವ್ಯಕ್ತಿ ಹೆಸರು ಹೇಳ್ತೀನಿ, ನಾನು ಇವತ್ತು ಹೇಳಲ್ಲ. ಆ ವ್ಯಕ್ತಿಯ ಮುಖಾಂತರ ಈ ಮರಳು ನೀವು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಅನುಯಾಯಿಗಳು 3-4 ಜನ ಮಾತ್ರ ಮರಳು ಬೆಂಗಳೂರಿಗೆ ಹೋತಲ್ಲ, ಮನೆ ಕಟ್ಟಿ ನಾನು ಬರ್ತೀನಿ, ಬನ್ನಿ, ಸವಾಲಾಗ್ತೀನಿ. ರೇಣುಕಾಚಾರ್ಯ ಆರೋಪ ಮಾಡಿದ ಬೆನ್ನಲ್ಲೇ ಹೊನ್ನಾಳಿ ಶಾಸಕ ಶಾಂತನಗೌಡ ತಮ್ಮ ಬೆಂಬಲಿಗರೊಂದಿಗೆ ನದಿ ತೀರದಲ್ಲಿ ಓಡಾಡ್ತಿದ್ದಾರೆ. ಮರಳು ಸಾಗಾಟದ ದಾಖಲೆ ತೋರಿಸಲು ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸಿದ್ದಾರೆ. ಮರಳಿನಲ್ಲಿ ಯಾವುದೇ ಗೋಲ್ಮಾಲ್ ನಡೆದ್ರೂ ಅದರ ಹುಟ್ಟಿಗೆ ಕಾರಣ ರೇಣುಕಾಚಾರ್ಯ ಅಂತ ಶಾಂತನಗೌಡ ಹೇಳ್ತಿದ್ದಾರೆ. ಪದೇ ಪದೇ ಆರೋಪ ಮಾಡ್ತಾರಲ್ಲ, ಅವ್ರ ಏಜೆಂಟ್ಗಳ ಮೂಲಕ ಟೆಂಡರ್ಗಳನ್ನ ಹಿಡ್ಕೊಂಡು ಎಲ್ಲಿ 2,700 ರೂಪಾಯಿ ಒಂದು ಟ್ರ್ಯಾಕ್ಟರ್ ಕೊಡ್ಬೇಕಲ್ಲ, ಅಲ್ಲಿ 8,000 ರೂಪಾಯಿಯನ್ನ ಅವ್ರ ಹಿಂಬಾಲಕರ ಹೆಸರು ಟೆಂಡರ್ ಹಿಡ್ಕೊಂಡು ಕೆಲವು ಕಳ್ಳರು ಏನ್ ಮಾಡ್ತಾರೆ ಕಂಡ್ರೆ 100 ರೂಪಾಯಿ ನೋಟ್ ಕೆಳಗೆ ಸಾರ್ ನೋಡಿ ಸರ್ ಕೆಳಗೆ ಬಿತ್ತು ನೋಡಿ ಅಂತಾರೆ. ಅವನ 100 ರೂಪಾಯಿ ತಗೊಳ್ಳೋದ್ರೊಳಗೆ ಈಗ ಬ್ಯಾಗ್ ಹಾಸ್ಕೊಂಡು 10 ಲಕ್ಷ 20 ಲಕ್ಷ ಅಂತ ಕೆಲಸ ನಮ್ಮ ಮಾಜಿ ಶಾಸಕ ಮಾಡ್ತಾ ಇದಾರಪ್ಪ. ಹೀಗೆ ಮರಳಿಗಾಗಿ ನಿತ್ಯವೂ ಹಾಲಿ ಮತ್ತು ಮಾಜಿಗಳ ನಡುವೆ ತಿಕ್ಕಾಟ ನಡೀತಾನೇ ಇದೆ. ಈ ಹಿಂದೆ ರೇಣುಕಾಚಾರ್ಯ ಮಂತ್ರಿಯಾಗಿದ್ದಾಗ ಮರಳುಗಾರಿಕೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಈಗ ಶಾಂತನಗೌಡ ವಿರುದ್ಧ ಆರೋಪ ಕೇಳಿಬಂದಿದೆ. ಒಟ್ಟಾರೆ ಇಬ್ಬರು ನಾಯಕರ ನಡುವಿನ ಕಚ್ಚಾಟದಿಂದಾಗಿ ಜನಸಾಮಾನ್ಯರ ಸಮಸ್ಯೆ ಮಾತ್ರ ಹಾಗೆ ಉಳಿದಿರುವುದು ವಿಪರ್ಯಾಸವೇ ಸರಿ. ಬಸವರಾಜ್, TV9 ದಾವಣಗೆರೆ.